ಭಾರತದ ಪ್ರಮುಖ ಕೈಗಾರಿಕೆಗಳು. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ಭಾರತದ ಕೈಗಾರಿಕೆಗಳ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ ಸಿ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಚಾಮರಾಜನಗರ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಕೈಗಾರಿಕೆಗಳು ಅಂದ ತಕ್ಷಣದಲ್ಲಿ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೈಗಾರಿಕೆಗಳು ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಮಾರ್ಪಾಡು ಮಾಡ್ತಕ್ಕಂಥ ಘಟಕಗಳು. ದೇ ಆರ್ ದಿ ಮ್ಯಾನುಫ್ಯಾಕ್ಚರರ್ಸ್. ದೇ ಆರ್ ಮೇಕಿಂಗ್ ರಾ ಗೂಡ್ಸ್ ಇಂಟು ರಾ ಮೆಟೀರಿಯಲ್ ಇಂಟು ಮೇಕಿಂಗ್ ಗೂಡ್ಸ್ ಅಂತೇಳಿ ಹೇಳ್ತೀವಿ. ಅಂದರೆ ಕೈಗಾರಿಕೆಗಳು ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟಕಗಳಾಗಿ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ. ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಏನಂದ್ರೆ, ಯಾವ ರಾಷ್ಟ್ರ ಪ್ರಪಂಚದಲ್ಲಿ ಕೈಗಾರಿಕೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆಯೋ ಆ ರಾಷ್ಟ್ರ ಇರ್ತಕ್ಕಂಥದ್ದು ಇತರ ರಾಷ್ಟ್ರಗಳಿಗೆ ಅಭಿವೃದ್ಧಿಯಲ್ಲಿ ಮಾದರಿ ಆಗುತ್ತೆ. ಪ್ರಪಂಚದಲ್ಲಿ ಹಲವಾರು ರಾಷ್ಟ್ರಗಳು ಕೈಗಾರಿಕೆ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂತಹ ಒಂದು ಏಳಿಗೆಯನ್ನ ಪಡ್ಕೊಂಡಿದ್ದಾವೆ. ಉದಾಹರಣೆಗೆ 17 ಮತ್ತು 18ನೇ ಶತಮಾನದಲ್ಲೇ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಗುತ್ತೆ. ಅದು ವಿಶ್ವದ ಇತರೆಡೆಗೆ ಹರಡಿಕೊಳ್ಳುತ್ತೆ. ಅದೇ ರೀತಿ ಭಾರತದಲ್ಲೂ ಸಹ ಈ ಒಂದು ಕೈಗಾರಿಕಾ ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರೀತಕ್ಕಂಥದ್ದನ್ನ ನಾವು ಕಾಣಬಹುದು. ಈ ಒಂದು ಕೈಗಾರಿಕೆಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಆದ್ರೆ, ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳಾಗಿ ಮಾರ್ಪಾಡು ಮಾಡತಕ್ಕಂಥ ಕ್ರಿಯಾತ್ಮಕ ಘಟಕಗಳಿಗೆ ಕೈಗಾರಿಕೆಗಳು ಅಂತೇಳಿ ಕರೆಯಲಾಗುತ್ತೆ. ಭಾರತ ಪ್ರಪಂಚದಲ್ಲಿ ಮುಂದುವರಿತಕ್ಕಂಥ ರಾಷ್ಟ್ರ. ಅಪಾರ ಪ್ರಮಾಣದ ಜನಸಂಖ್ಯೆ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಸಂಪನ್ಮೂಲಗಳು ಕಂಡು ಬರ್ತಾ ಇದ್ದಾವೆ. ಈ ಸಂಪನ್ಮೂಲಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೋಸ್ಕರವಾಗಿ ಭಾರತದಲ್ಲಿರ್ತಕ್ಕಂಥ ಜನರ ಒಂದು ಜೀವನ ಮಟ್ಟವನ್ನ ಉತ್ತಮ ಪಡಿಸ್ಕೊಳ್ಳಿಕ್ಕೋಸ್ಕರವಾಗಿ ಕೈಗಾರಿಕೆಗಳು ಪ್ರಮುಖವಾಗಿ ಕಂಡು ಬರ್ತಕ್ಕಂಥವುಗಳಾಗ್ತವೆ. ಅವುಗಳು ಮುಖ್ಯವಾಗಿರ್ತಕ್ಕಂಥ ಮೂಲಗಳಾಗ್ತವೆ. ನಾವು ಈ ಕೈಗಾರಿಕೆಗಳ ಬಗ್ಗೆ ತಿಳ್ಕೊಂಡ್ರೆ ಇದನ್ನ ದ್ವಿತೀಯ ಆರ್ಥಿಕತೆ ಅಂತ ಕರಿತೀವಿ. ಆರ್ಥಿಕತೆಯಲ್ಲಿ ದ್ವಿತೀಯ ಆರ್ಥಿಕತೆ ಅಂತ ಕರಿತೀವಿ ಅಥವಾ ವೃತ್ತಿ ಅಂತ ಕರಿತೀವಿ. ಪ್ರಾಥಮಿಕ ಚಟುವಟಿಕೆಗಳಾಗಿರ್ತಕ್ಕಂಥ ಗಣಿಗಾರಿಕೆಗಳಿಂದ ನಂತರದಲ್ಲಿ ಇವುಗಳನ್ನ ನಾವೇನ್ ಮಾಡ್ತೀವಿ, ಪ್ರಮುಖವಾಗಿ ಈ ವೃತ್ತಿ ಎರಡನೇ ವೃತ್ತಿಗೆ ಬರ್ತಕ್ಕಂಥದ್ದು ದ್ವಿತೀಯ ದರ್ಜೆ ಅಂತ ಕರಿತೀವಿ. ಕೈಗಾರಿಕೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಕಾರ್ಮಿಕರನ್ನ ಬ್ಲೂ ಕಾಲರ್ ವರ್ಕರ್ಸ್ ಅಂತ ಕರಿತೀವಿ. ಅಂದ್ರೆ ಈ ನೀಲಿ ಬಣ್ಣದ ಒಂದು ಅಂಗಿಯನ್ನ ಅಥವಾ ಡ್ರೆಸ್ ಕೋಡನ್ನು ಹೊಂದಿರತಕ್ಕಂಥವುಗಳು ಅಂತೇಳಿ ಪರಿಗಣಿಸಲ್ಪಡುತ್ತೆ. ಭಾರತದಲ್ಲಿ ಹಲವಾರು ಪ್ರಮಾಣದ ಬೃಹತ್ ಪ್ರಮಾಣದ, ಮಧ್ಯಮ ಪ್ರಮಾಣದ ಹಾಗೂ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಇವುಗಳು ಸಾವಿರಾರು ಜನರಿಗೆ ಉದ್ಯೋಗವನ್ನ ಒದಗಿಸಿಕೊಟ್ಟಿರ್ತಕ್ಕಂಥವುಗಳಾಗ್ತವೆ. ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಭಾರತ ಪ್ರಪಂಚದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ಇತ್ತೀಚಿನ ವರ್ಷಗಳಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹಲವಾರು ಬೃಹತ್ ಪ್ರಮಾಣದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರ್ಬೋದು, ಕಾಗದ ಕೈಗಾರಿಕೆ ಆಗಿರ್ಬೋದು, ಸಿಮೆಂಟ್ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ ಹಾಗೂ ಇತರ ಹಲವಾರು ಯಂತ್ರೋಪಕರಣಗಳ ಕೈಗಾರಿಕೆಯನ್ನ ಭಾರತ ಅಭಿವೃದ್ಧಿ ಪಡಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣುತ್ತೀವಿ. ಭಾರತದಲ್ಲಿ ಈ ಒಂದು ವೃತ್ತಿಪರರ ಜನರು ಸಾಕಷ್ಟು ಪ್ರಮಾಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು, ಅವರಲ್ಲಿ ಇರ್ತಕ್ಕಂಥ ಕೌಶಲ್ಯ, ವಿಜ್ಞಾನ, ತಾಂತ್ರಿಕತೆಯ ಒಂದು ದೆಸೆಯಿಂದ ಭಾರತ ಪ್ರಪಂಚದಲ್ಲಿ ಒಂದು ಕೈಗಾರಿಕೆಯಲ್ಲಿ ಮುಂದುವರಿತಾ ಇರತಕ್ಕಂಥ ರಾಷ್ಟ್ರವಾಗಿ ಕಂಡುಬರುತ್ತೆ. ಪ್ರಮುಖವಾಗಿ ಹೇಳೋದಾದ್ರೆ, ಕೈಗಾರಿಕಾ ಒಂದು ಉತ್ಪನ್ನಗಳು ಮತ್ತು ಭಾರತದಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯ ಆರ್ಥಿಕ ಚಟುವಟಿಕೆಗಳೇನಿದೆ ಅವುಗಳನ್ನು ಆಧಾರವಾಗಿ ಇಟ್ಕೊಂಡ್ರೆ ಮೊದಲಿಂದಲೂ ಭಾರತ ಅಭಿವೃದ್ಧಿಯನ್ನು ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರವಾಗಿ ನಾವು ನೋಡ್ತೀವಿ. ಅಂದರೆ ಏನು ಇದರ ಕೊಡುಗೆ ಅಂದ್ರೆ, ಭಾರತದ ಒಂದು ಸ್ಥಿತಿಗತಿಯನ್ನು ನಾವು ನೋಡಿದರೆ ಸಮಗ್ರ ಆಂತರಿಕ ಉತ್ಪನ್ನ ಅಂತ ಏನ್ ಕರಿತೀವಿ, GDP, ಅದರಲ್ಲಿ ಈ ಕೈಗಾರಿಕೆಗಳ ಪಾಲು ಇರ್ತಕ್ಕಂಥದ್ದು 26.1% ಪ್ರಮಾಣದಲ್ಲಿ ಇದರ ಒಂದು ಆದಾಯವನ್ನ ತಂದುಕೊಡ್ತಕ್ಕಂಥದ್ದಾಗುತ್ತೆ. ಸುಮಾರು 100.7 ದಶಲಕ್ಷ ಜನರಿಗೆ ಉದ್ಯೋಗ ಅವಕಾಶವನ್ನ ಒದಗಿಸಿಕೊಟ್ಟಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಕೈಗಾರಿಕೆ ಅಂತಕ್ಕಂಥದ್ದು ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಒಂದು ಘಟಕಗಳು ಅಂತೇಳಿ ಪರಿಗಣಿಸಲ್ಪಡ್ತೀವಿ. ಇತ್ತೀಚಿನ ವರ್ಷಗಳಲ್ಲಿ ಕೈಗಾರಿಕೆಗಳು ನೇರ ಹೂಡಿಕೆಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದಾಗಿದೆ. ಅದೇ ರೀತಿ ಭಾರತ
ಹಲವಾರು ಕೈಗಾರಿಕಾ ನೀತಿಯನ್ನ ಜಾರಿಗೆ ತಂದು ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿ ಶ್ರಮಿಸಿರ್ತಕ್ಕಂಥದ್ದನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಈ ಕೈಗಾರಿಕೆಗಳು ಯಾವ್ದ್ಯಾವ್ದು ಭಾರತದಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಂಡು ಬರ್ತವೆ, ಇವುಗಳ ಒಂದು ಇತಿಹಾಸವನ್ನ ತಿಳ್ಕೊಳ್ತಾ ಹೋದ್ರೆ ಭಾರತದಲ್ಲಿ ಈ ಕೈಗಾರಿಕೆಗಳ ಅಭಿವೃದ್ಧಿಯನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಈ ಕೈಗಾರಿಕೆಗಳು ಬೇಕಾಗಿರ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಟ್ಟ ನಂತರದಲ್ಲಿ ಯಾವ ರೀತಿಯಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಹೊಂದ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬಹುದು. ಈ ಕೈಗಾರಿಕೆಗಳು ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಇತ್ತು, ಸ್ವಾತಂತ್ರ್ಯ ನಂತರದಲ್ಲಿ ಯಾವ ರೀತಿ ಆಯ್ತು ಅಂದ್ರೆ, ಈ ಸ್ವತಂತ್ರ ಪೂರ್ವದಲ್ಲಿ ಭಾರತ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಹಾಗಾಗಿ ಕೈಗಾರಿಕೆಗಳು ಅಲ್ಲಿ ಅಸ್ತಿತ್ವ ಅಷ್ಟಾಗಿ ಕಂಡು ಬರೋದಿಲ್ಲ. ನಮ್ಮಲ್ಲಿ ಗುಡಿ ಕೈಗಾರಿಕೆಗಳು, ಗುಡಿಸಲು ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಕಂಡು ಬರ್ತವೆ. ಸ್ವತಂತ್ರ ನಂತರದಲ್ಲಿ ಭಾರತ ಸರ್ಕಾರ 1948ರಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಒಂದು ಕೈಗಾರಿಕಾ ನೀತಿಯನ್ನ ಜಾರಿಗೆ ತರುತ್ತೆ. ಅದರ ಮೂಲಕ ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ನಂತರ ಇದರ ಏಳಿಗೆ ಅಷ್ಟಾಗಿ ಕಂಡು ಬರೋದಿಲ್ಲ ಅಂತೇಳಿ ಮನಗಂಡ ಸರ್ಕಾರ 1956ರಲ್ಲಿ ಈ ಒಂದು ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಭಾರತದಲ್ಲಿ ಈ ಒಂದು ಕೈಗಾರಿಕೆಗಳಿಗೆ ಅಭಿವೃದ್ಧಿಗಾಗಿ ತನ್ನದೇ ಆದಂತಹ ವಿಸ್ತೃತವಾಗಿರ್ತಕ್ಕಂಥ ಒಂದು ಕೈಗಾರಿಕಾ ನೀತಿಯನ್ನ ಜಾರಿಗೆ ತರುತ್ತೆ. ಇದರ ನಂತರ 1973ರಲ್ಲಿ, 1977ರಲ್ಲಿ, 1980ರಲ್ಲಿ ಹಾಗೂ 1986ರಲ್ಲಿ ಹಲವಾರು ಮಾರ್ಪಾಟುಗಳೊಂದಿಗೆ ಹೊಸದಾದಂತಹ ಕೈಗಾರಿಕಾ ನೀತಿಯನ್ನ ಭಾರತ ಸರ್ಕಾರ ತೆಗೆದುಕೊಂಡು ಬರುತ್ತೆ. ಈ ಕೈಗಾರಿಕಾ ನೀತಿಯ ಸ್ಥಿತಿಗತಿಗಳನ್ನ ಆಧಾರವಾಗಿಟ್ಕೊಂಡು 1990ರಲ್ಲಿ ಮಾಡಿದಂತಹ 90 ಮತ್ತು 91ರಲ್ಲಿ ಮಾಡಿದಂತಹ ಕೈಗಾರಿಕಾ ನೀತಿ ಭಾರತದಲ್ಲಿ ಅತಿ ಪ್ರಮುಖವಾದಂತಹ ನೀತಿ ಆಗುತ್ತೆ. ಅಂದ್ರೆ ಮೊದಲು ಇದ್ದಂತಹ ಕೈಗಾರಿಕಾ ನೀತಿಗೆ ಕೆಲವು ಮಾರ್ಪಾಡುಗಳನ್ನ ಮಾಡಿ ಭಾರತ ಈ ಒಂದು ನೀತಿಯನ್ನ ಅಭಿವೃದ್ಧಿ ಪಡಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ರೀತಿ ಭಾರತ ಹಲವಾರು ಕೈಗಾರಿಕಾ ನೀತಿಗಳ ಫಲವಾಗಿ ಪ್ರಸ್ತುತದಲ್ಲಿ ನಾವು ಅಭಿವೃದ್ಧಿಯ ಎಡೆಗೆ ಹೋಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಈ ಒಂದು ಕೈಗಾರಿಕಾ ನೀತಿಯ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಮುಖವಾಗಿ ನಾವು ಬರೋದಾದ್ರೆ, ಮುಖ್ಯವಾಗಿ ಹೇಳೋದಾದ್ರೆ, ಭಾರತದಲ್ಲಿ ಯಾವ ರೀತಿಯ ಕೈಗಾರಿಕಾ ನೀತಿ ಇದೆ ಅಂದ್ರೆ, ಕೈಗಾರಿಕೆಗಳಿಗೆ ಉತ್ತೇಜವನ್ನ ಕೊಡ್ತಕ್ಕಂಥದ್ದು. ಪ್ರಪಂಚದಲ್ಲಿ ಯಾರಾದ್ರೂ ಅಂದ್ರೆ ಯಾವ ರಾಷ್ಟ್ರದವರು ಬಂದು ನೀವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ, ನಿಮಗೆ ಸಬ್ಸಿಡಿ ದರದಲ್ಲಿ ನೀರು ಮತ್ತಿತರ ಅಗತ್ಯವಾಗಿರ್ತಕ್ಕಂಥ ಭೂಮಿ ಇವುಗಳನ್ನ ನಾವು ಒದಗಿಸ್ಕೊಡ್ತೀವಿ, ಉದಾರ ನೀತಿಯನ್ನ ತೆಗೆದುಕೊಳ್ತಕ್ಕಂಥದ್ದು. ಭಾರತ 1991ರಲ್ಲಿ ವ್ಯಾಟ್ ಏನಿದೆ ಯಾವುದೋ ಇರ್ತಕ್ಕಂಥ ಗ್ಯಾಟ್ ಅನ್ನುವಂಥದ್ದು, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಇದರ ಪ್ರಕಾರ ನಾವು ನೋಡೋದಾದ್ರೆ GATT ಜನರಲ್ ಅಗ್ರಿಮೆಂಟ್ ಆನ್ ಟೆರಿಫ್ ಅಂಡ್ ಟ್ರೇಡ್ ಅಂತ ಕರಿತೀವಿ. ವಿಶ್ವ ವ್ಯಾಪಾರಕ್ಕೋಸ್ಕರವಾಗಿ ನಾವು ಮುಕ್ತವಾಗಿ ಆಹ್ವಾನಿಸ್ತೀವಿ. ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನ ಹೊರದೇಶಕ್ಕೆ, ನಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥ ವಸ್ತುಗಳನ್ನ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳಿಕ್ಕೆ ನಾವು ಮಾಡ್ತೀವಿ. ಆಮದು ಮತ್ತು ರಫ್ತಿಗೆ ನೆರವನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಜೊತೆಗೆ ಈ ಕೈಗಾರಿಕಾ ನೀತಿಯ ಒಂದು ಫಲಪ್ರದವಾಗಿ ನಾವೇನ್ ಮಾಡ್ತೀವಿ, NMP ಅನ್ನುವಂಥದ್ದನ್ನ ನಾವು ಜಾರಿಗೆ ತರ್ತೀವಿ. ಅಂದ್ರೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅನ್ನುವಂಥದ್ದನ್ನ ಜಾರಿಗೆ ತಂದು ಅದರ ಮೂಲಕ ಭಾರತದಲ್ಲಿ ಇರ್ತಕ್ಕಂಥ ಒಂದು ಏನು GDP ಇದೆ ಅದನ್ನ 12ರಿಂದ 14ಕ್ಕೆ ಹೆಚ್ಚಿಸಬೇಕು ಅನ್ನುವಂಥದ್ದನ್ನ ನಾವು ಆಧಾರವಾಗಿಟ್ಕೊಂಡು ಭಾರತದಲ್ಲಿ ಏನ್ ಮಾಡ್ತೀವಿ, ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ವಿ. ಅದೇ ರೀತಿ 2011ರಲ್ಲಿ ಭಾರತ ಸರ್ಕಾರ ಈ ನೀತಿಯನ್ನ, ಯಾವುದು ಕೈಗಾರಿಕಾ ನೀತಿಯನ್ನ ಒಂದು ಅಭಿವೃದ್ಧಿ ಎಡೆಗೆ ಕೊಂಡೊಯ್ಯಬೇಕು ಅಂತೇಳಿ ಹೊಸದಾದಂತಹ ಒಂದು ಕೈಗಾರಿಕಾ ನೀತಿಯನ್ನ 2011ರಲ್ಲಿ ಇರ್ತಕ್ಕಂಥ ಕೈಗಾರಿಕಾ ನೀತಿಗೆ ಕೆಲವು ಮಾರ್ಪಾಡುಗಳನ್ನ ಮಾಡಿ ಜಾರಿಗೆ ತರ್ತಕ್ಕಂಥದ್ದು. ಇದರ ಪ್ರಕಾರ ಏನಂದ್ರೆ, ಕೈಗಾರಿಕಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ 12% ಏನಿತ್ತು ಇದನ್ನ 14%ಗೆ ಏರಿಕೆ ಮಾಡ್ತಕ್ಕಂಥದ್ದು, ಸಮಗ್ರ ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನುವಂಥದ್ದಾಗುತ್ತೆ. ಜೊತೆಗೆ ಸಮಗ್ರ ಆಂತರಿಕವಾಗಿರ್ತಕ್ಕಂಥ ಉತ್ಪನ್ನ ಏನಿದೆ ಇದನ್ನ 25%ಕ್ಕಿಂತ ಹೆಚ್ಚಾಗಿ ನಾವು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅನ್ನುವಂಥದ್ದಾಗುತ್ತೆ. ಜೊತೆಗೆ
ಈ ನೀತಿಯ ಫಲವಾಗಿ ಒಂದು ದಶಕದಲ್ಲಿ ಏನು ಈ ಒಂದು ಅವಧಿ 2022ರ ಒಂದು ಅವಧಿಯವರೆಗೆ ಸುಮಾರು 100 ದಶಲಕ್ಷ ಜನರಿಗೆ ಉದ್ಯೋಗ ಅವಕಾಶವನ್ನ ಒದಗಿಸಿಕೊಡ್ಬೇಕು ಅನ್ನುವಂಥದ್ದಾಗುತ್ತೆ. ಜೊತೆಗೆ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಹಲವಾರು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಭಾರತವನ್ನ ಅಭಿವೃದ್ಧಿಯೆಡೆಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಕಾರ್ಯಕ್ರಮದ ಫಲವಾಗಿ ಮೇಕ್ ಇನ್ ಇಂಡಿಯಾ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಕಲ್ಪನೆಯನ್ನ ಭಾರತ ಸರ್ಕಾರ ತಂದಿರತಕ್ಕಂಥದ್ದನ್ನ ನಾವು ಕಾಣಬಹುದು. ಈ ರೀತಿ ಈ ಒಂದು ಕೈಗಾರಿಕಾ ನೀತಿಗಳು ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಹಾಗೂ ಈ ಒಂದು ಕಾಲಘಟ್ಟದಲ್ಲಿ ಅವುಗಳ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಹೋಗ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ರೀತಿ ಭಾರತದಲ್ಲಿ ನಾವು ಕೈಗಾರಿಕಾ ಸ್ಥಿತಿಗತಿಗಳನ್ನ ನಾವು ನೋಡ್ತೀವಿ. ಹಾಗಾಗಿ ಈ ಕೈಗಾರಿಕೆಗಳು ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದ್ದಾವೆ, ಅವುಗಳು ದೊಡ್ಡ ಪ್ರಮಾಣದ, ಮಧ್ಯಮ ಪ್ರಮಾಣದ, ಚಿಕ್ಕ ಪ್ರಮಾಣದ ಅಂತೇಳಿ ತಿಳ್ಕೊಳ್ಬೇಕಾದ್ರೆ ನಾವು ಪ್ರಮುಖವಾಗಿ ಇದರ ಬಗ್ಗೆ ತಿಳ್ಕೊಳ್ಬೇಕು. ಯಾವುದು ಈ ಒಂದು ಕೈಗಾರಿಕೆಗಳ ಒಂದು ವಿಧಗಳು ಯಾವ ರೀತಿ ಕಂಡು ಬರುತ್ತೆ, ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಅಂತೇಳಿ ಕರಿತೀವಿ. ಉತ್ಪಾದನೆಯನ್ನ ಆಧಾರವಾಗಿಟ್ಕೊಂಡು ಅಲ್ಲಿ ತೊಡ್ಕೊಂಡಿರ್ತಕ್ಕಂಥ ಕಾರ್ಮಿಕರನ್ನ ಆಧಾರವಾಗಿಟ್ಕೊಂಡು ನಾವು ಭಾರತದಲ್ಲಿ ಕಂಡು ಬರ್ತಕ್ಕಂಥ ಕೈಗಾರಿಕೆಗಳನ್ನ ಇದು ಸಣ್ಣ ಪ್ರಮಾಣದ ಕೈಗಾರಿಕೆಯೋ, ಮಧ್ಯಮ ಪ್ರಮಾಣದ ಕೈಗಾರಿಕೆಯೋ ಅಥವಾ ದೊಡ್ಡ ಪ್ರಮಾಣದ ಕೈಗಾರಿಕೆ ಅಂತೇಳಿ ವಿಭಾಗಿಸ್ತೀವಿ. ಪ್ರಾಥಮಿಕ ಚಟುವಟಿಕೆಗಳನ್ನ ಆಧಾರವಾಗಿಟ್ಕೊಂಡು ಹಲವಾರು ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತವೆ. ಪ್ರಾಥಮಿಕ ವೃತ್ತಿ ಅಥವಾ ಚಟುವಟಿಕೆಗಳು ಅಂದ್ರೆ ಗಣಿಗಾರಿಕೆ ಆಗಿರ್ಬೋದು. ಗಣಿಗಾರಿಕೆ ಏನಂದ್ರೆ ಇರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನ ಹೊರತೆಗೆದು ಅವುಗಳನ್ನ ಸಿದ್ಧವಸ್ತುಗಳಾಗಿ ಮಾರ್ಪಡ್ತಕ್ಕಂಥ ಕೈಗಾರಿಕೆಗಳು. ಕೃಷಿ ಉತ್ಪನ್ನಗಳನ್ನ ಆಧಾರವಿಟ್ಕೊಂಡು ಅವುಗಳನ್ನ ಕಚ್ಚಾ ವಸ್ತುಗಳಾಗಿ ಬಳಸಿಕೊಂಡು ಅಭಿವೃದ್ಧಿ ಪಡಿಸ್ತಕ್ಕಂಥ ವ್ಯವಸಾಯದ ಕೈಗಾರಿಕೆಗಳಾಗಿರ್ತಕ್ಕಂಥದ್ದಾಗಿರ್ಬೋದು. ಅರಣ್ಯಗಳನ್ನ ಸಂಪನ್ಮೂಲಗಳನ್ನ ಆಧಾರವಾಗಿಟ್ಕೊಂಡು ನಾವು ಕೆಲವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಕೊಂಡಿದೀವಿ. ಅವುಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಕಾಗದದ ಕಾರ್ಖಾನೆಗಳಾಗಿರ್ತಕ್ಕಂಥದ್ದಾಗಿರ್ಬೋದು. ಭಾರತ ಹೈನುಗಾರಿಕೆಯಲ್ಲಿ ಅಭಿವೃದ್ಧಿ ಅಂದ್ರೆ ದನಕರುಗಳನ್ನು ಸಾಕ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹೈನುಗಾರಿಕೆಯನ್ನ ಅಭಿವೃದ್ಧಿ ಪಡಿಸ್ಕೊಳ್ಳತಕ್ಕಂಥದ್ದಾಗಿರ್ಬೋದು. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದ ವಿಶಾಲವಾಗಿರ್ತಕ್ಕಂಥ ಸಾಗರದ ಮತ್ಸ್ಯ ಸಂಪನ್ಮೂಲಗಳು, ದೇಶೀಯ ಒಳಭಾಗದಲ್ಲಿ ಕಂಡು ಬರ್ತಕ್ಕಂಥ ನದಿ, ಸರೋವರ, ಕೆರೆ, ಕಾಲುವೆಗಳಲ್ಲಿ ಈ ಮೀನುಗಾರಿಕೆ ಪ್ರೋತ್ಸಾಹಿಸ್ತಿರ್ತಕ್ಕಂಥ ಈ ಮೀನು ಮತ್ತು ಮೀನಿನ ಉತ್ಪನ್ನಗಳಾಗಿರ್ತಕ್ಕಂಥ ಒಂದು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಕೊಂಡಿರ್ತಕ್ಕಂಥದನ್ನ ನಾವು ಕಾಣಬಹುದು. ಇವುಗಳ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕೈಗಾರಿಕೆಗಳನ್ನ ಏನ್ ಮಾಡ್ತಾ ಇದೀವಿ, ಅಭಿವೃದ್ಧಿ ಪಡಿಸ್ಲಿಕ್ಕೋಸ್ಕರವಾಗಿ ನೋಡ್ತೀವಿ. ಅದರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಚ್ಚಾ ತೈಲವನ್ನ ಅಪಾರ ಪ್ರಮಾಣದಲ್ಲಿ ಆಮದು ಮಾಡ್ಕೊಳ್ತಿದೀವಿ. ಆ ಕಚ್ಚಾ ತೈಲದ ಆಮದಿನ ಕಾರಣದಿಂದಾಗಿ ಅವುಗಳಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಪೆಟ್ರೋ ರಾಸಾಯನಿಕ ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸ್ಕೊಂಡಿರ್ತಕ್ಕಂಥದ್ದು, ರಸಗೊಬ್ಬರಗಳ ಕಾರ್ಖಾನೆಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡು ಇವುಗಳೆಲ್ಲವನ್ನ ನಾವು ಭಾರತದಲ್ಲಿ ಗಮನಿಸ್ತಾ ಬರ್ತೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ರೀತಿ ಇರ್ತಕ್ಕಂಥ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಕೆಲವು ಕೈಗಾರಿಕೆಗಳನ್ನ 8 ಪ್ರಮುಖವಾಗಿರ್ತಕ್ಕಂಥ ಕೈಗಾರಿಕೆಗಳು ಅಂತೇಳಿ ನಾವು ಗಮನಿಸ್ತೀವಿ. ಅದರಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರ್ತಕ್ಕಂಥದ್ದು, ರಸಗೊಬ್ಬರಗಳ ಕಾರ್ಖಾನೆಗಳಾಗಿರ್ತಕ್ಕಂಥದ್ದು ಅಥವಾ ಕೈಗಾರಿಕೆಗಳಾಗಿರ್ತಕ್ಕಂಥದ್ದು, ಕಚ್ಚಾ ತೈಲದ ಕೈಗಾರಿಕೆಗಳಾಗಿರ್ತಕ್ಕಂಥದ್ದು, ಸ್ವಾಭಾವಿಕ ಅನಿಲವನ್ನು ಆಧಾರವಾಗಿಟ್ಕೊಂಡಿರ್ತಕ್ಕಂಥ ಕೈಗಾರಿಕೆಗಳಾಗಿರ್ತಕ್ಕಂಥದ್ದು, ತೈಲ ಶುದ್ಧೀಕರಣ ಘಟಕಗಳನ್ನ ಆಧಾರವಾಗಿಟ್ಕೊಂಡಿರ್ತಕ್ಕಂಥದ್ದು, ಸಿಮೆಂಟ್ ಮತ್ತು ಉಕ್ಕು ಇವುಗಳನ್ನ ನಾವು ಆಧಾರವಾಗಿಟ್ಕೊಂಡಿರ್ತಕ್ಕಂಥದ್ದು, ಕಲ್ಲಿದ್ದಲನ್ನ ಆಧಾರವಾಗಿಟ್ಕೊಂಡಿರ್ತಕ್ಕಂಥದ್ದನ್ನ ಆಧಾರವಿಸಿ ನಾವು ಪ್ರಮುಖವಾಗಿರ್ತಕ್ಕಂಥ ಈ ಕೈಗಾರಿಕೆಗಳನ್ನ ಮುಖ್ಯವಾಗಿರ್ತಕ್ಕಂಥ ಕೈಗಾರಿಕೆಗಳು ಅಂತೇಳಿ ವಿಭಾಗಿಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಪ್ರೀತಿ ವಿದ್ಯಾರ್ಥಿಗಳೇ, ಈ ರೀತಿ ನಾವು ಕೈಗಾರಿಕೆಗಳನ್ನ ಗಮನಿಸ್ತಾ ಹೋದ್ರೆ ಈ ಕೈಗಾರಿಕೆಗಳ ವಿಧಗಳು ಯಾವ್ಯಾವುದನ್ನ ನಾವು ಗಮನಿಸ್ತಾ ಇದೀವಿ ಅನ್ನೋದನ್ನ ಹೇಳೋದಾದ್ರೆ, ಪ್ರಮುಖವಾಗಿ ನಾವು ಹೇಳೋದಾದ್ರೆ ಖನಿಜಾಧಾರಿತ ಕೈಗಾರಿಕೆಗಳು ಅಂತೇಳಿ ಒಂದು ವಿಭಾಗವನ್ನ ಮಾಡ್ಕೊಳ್ತೀವಿ. ಇದರ ವಿಭಾಗಗಳನ್ನ ಖನಿಜಾಧಾರಿತ ಕೈಗಾರಿಕೆಗಳು ಅಂದ್ರೆ ಭಾರತದ ಭೂಭಾಗದಲ್ಲಿ ದೊರೆಯುವಂತಹ ಖನಿಜ ಸಂಪನ್ಮೂಲಗಳನ್ನ ಆಧಾರವಾಗಿ ಇಟ್ಕೊಂಡು ಸ್ಥಾಪಿತವಾಗಿರ್ತಕ್ಕಂಥ ಕೈಗಾರಿಕೆಗಳು ಖನಿಜಾಧಾರಿತ ಕೈಗಾರಿಕೆಗಳು. ಅಂದ್ರೆ ಖನಿಜಗಳನ್ನ ಕಚ್ಚಾ ವಸ್ತುಗಳಾಗಿ ಬಳಸ್ಕೊಂಡು ಅವುಗಳನ್ನ ನಾವು ಸಿದ್ಧ ವಸ್ತುಗಳಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು. ಉದಾಹರಣೆಗೆ
ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ ಮುಂತಾದವುಗಳನ್ನ ನಾವು ಈ ಖನಿಜ ಆಧಾರಿತ ಕೈಗಾರಿಕೆಯಲ್ಲಿ ನೋಡ್ತೀವಿ. ಎರಡನೇದಾಗಿ ಕಂಡುಬರ್ತಕ್ಕಂಥದ್ದು ವ್ಯವಸಾಯ ಆಧಾರಿತ ಕೈಗಾರಿಕೆಗಳು. ವ್ಯವಸಾಯ ಆಧಾರಿತವಾಗಿರ್ತಕ್ಕಂಥವುಗಳು ಅಂದ್ರೆ ವ್ಯವಸಾಯದ ಉತ್ಪನ್ನಗಳನ್ನ ಆಧಾರವಾಗಿ ಇಟ್ಕೊಂಡು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ಈ ವ್ಯವಸಾಯ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಯಾವ್ದ್ಯಾವ್ದು ವ್ಯವಸಾಯ ಆಧಾರಿತ ಕೈಗಾರಿಕೆಗಳು ಕಂಡು ಬರುತ್ತೆ? ಸಕ್ಕರೆ ಕಾರ್ಖಾನೆ ಅಂದ್ರೆ ಕಬ್ಬನ್ನು ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು, ಹತ್ತಿ ಬಟ್ಟೆ ಕಾರ್ಖಾನೆಗಳು, ರೇಷ್ಮೆ ಕೈಗಾರಿಕೆಗಳು, ಸೆಣಬಿನ ಕೈಗಾರಿಕೆಗಳು. ಅದೇ ರೀತಿ ಪ್ರಮುಖವಾಗಿ ನಾವು ಹಲವಾರು ಕೃತಕವಾಗಿರ್ತಕ್ಕಂಥ ಬಟ್ಟೆನ ಇರ್ತಕ್ಕಂಥ ಕೈಗಾರಿಕೆಗಳು, ಇವುಗಳನ್ನು ವ್ಯವಸಾಯ ಆಧಾರಿತವಾಗಿರ್ತಕ್ಕಂಥ ಕೈಗಾರಿಕೆಗಳಾಗಿ ಭಾರತದಲ್ಲಿ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದು ಕಾಣ್ತೀವಿ. ಅವುಗಳನ್ನು ಒಂದು ವಿಭಾಗವನ್ನು ಮಾಡ್ಕೊಂಡಿದೀವಿ. ಅದೇ ರೀತಿ ಪ್ರಮುಖವಾಗಿ ಹೇಳೋದಾದ್ರೆ ಈ ಅರಣ್ಯದ ಆಧಾರಿತ ಕೈಗಾರಿಕೆಗಳು ಅಂದ್ರೆ ಅರಣ್ಯ ಆಧಾರಿತ ಕೈಗಾರಿಕೆ ಅಂದ್ರೆ ಅರಣ್ಯಗಳಲ್ಲಿ ದೊರೆತಕ್ಕಂಥ ಹುಲ್ಲು, ಮರದ ತಿರುಳು ಮತ್ತು ಅವುಗಳಲ್ಲಿ ಇರ್ತಕ್ಕಂಥ ಅಂಶವನ್ನ ಆಧಾರವಾಗಿಟ್ಕೊಂಡು ಕಾಗದವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಭಾರತದಲ್ಲಿ ಅರಣ್ಯದ ಉತ್ಪನ್ನಗಳನ್ನ ಆಧಾರವಾಗಿಟ್ಕೊಂಡು ಕಾಗದ ಕಾರ್ಖಾನೆಗಳನ್ನ ಅರಣ್ಯಗಳ ಸಮೀಪದಲ್ಲೇ, ಉದಾಹರಣೆಗೆ ಕರ್ನಾಟಕದ ಭದ್ರಾವತಿ ಆ ಇರ್ತಕ್ಕಂಥ ಯಾವುದು ಅದರ ಸಮೀಪದಲ್ಲಿರ್ತಕ್ಕಂಥ ಈ ಪ್ರದೇಶದಲ್ಲಿ ಅರಣ್ಯ ಸಂಪನ್ಮೂಲಗಳನ್ನ ಆಧಾರವಾಗಿಟ್ಕೊಂಡು ಕೈಗಾರಿಕೆಯನ್ನ ಸ್ಥಾಪಿಸಿರ್ತಕ್ಕಂಥ ನೋಡ್ತೀವಿ. ಇದನ್ನ ನಾವು ಅರಣ್ಯ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ನಾಲ್ಕನೇದಾಗಿ ಕಂಡು ಬರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳ ಕಾರ್ಖಾನೆಗಳು ಅಂದ್ರೆ ಪೆಟ್ರೋಲಿಯಂ ಮತ್ತು ಅದರ ಉತ್ಪನ್ನಗಳನ್ನ ಆಧಾರವಾಗಿಟ್ಕೊಂಡು ರಾಸಾಯನಿಕ ಗೊಬ್ಬರಗಳ ಕಾರ್ಖಾನೆಗಳನ್ನ ನಾವು ಸ್ಥಾಪನೆ ಮಾಡ್ಕೊಂಡಿದೀವಿ. ರಸಗೊಬ್ಬರ ಕಾರ್ಖಾನೆಗಳು. ಈ ಕಾರ್ಖಾನೆಗಳನ್ನ ನಾವು ವ್ಯವಸಾಯ ಆಧಾರಿತ ಅಂದ್ರೆ ವ್ಯವಸಾಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಸೊ ಅಂದ್ರೆ ಇವುಗಳು ರಸಗೊಬ್ಬರ ಕಾರ್ಖಾನೆಗಳನ್ನ ನಾವು ಗಮನಿಸಬಹುದು. ಇವುಗಳು ಸಹ ಪ್ರಮುಖವಾಗಿ ಕಂಡು ಬರತಕ್ಕಂಥದ್ದು. ಅದೇ ರೀತಿ ಭಾರತದಲ್ಲಿ ಹಲವಾರು ಪ್ರಮುಖವಾಗಿರ್ತಕ್ಕಂಥ ಒಂದು ಕೈಗಾರಿಕೆಗಳ ಅಸ್ತಿತ್ವವನ್ನ ನಾವು ಕಾಣ್ತೇವೆ. ಈ ಸಕ್ಕರೆ ಕೈಗಾರಿಕೆ ವ್ಯವಸಾಯಧಾರಿತವಾಗಿರ್ತಕ್ಕಂಥ ಕೈಗಾರಿಕೆ ಆಗಿರುತ್ತೆ. ಕಚ್ಚಾ ವಸ್ತುಗಳನ್ನ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ಕೈಗಾರಿಕೆಗಳನ್ನ ನಾವು ಗಮನಿಸ್ತೀವಿ. ಅಂದ್ರೆ ಬಟ್ಟೆ ಕೈಗಾರಿಕೆಗಳು ಅಂತ ಏನ್ ಕರಿತೀವಿ, ಅವುಗಳು ಸಹ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು. ವ್ಯವಸಾಯದ ಉತ್ಪನ್ನಗಳನ್ನ ಆಧಾರವಾಗಿ ಇಟ್ಕೊಂಡು ಇರತಕ್ಕಂಥದ್ದು. ಜೊತೆಗೆ ಈ ಕೈಗಾರಿಕೆಗಳ ಜೊತೆಗೆ ಹಲವಾರು ಜ್ಞಾನಾಧಾರಿತವಾಗಿರ್ತಕ್ಕಂಥ ಕೈಗಾರಿಕೆ ಕಂಡು ಬರ್ತವೆ. ಸಾಫ್ಟ್ವೇರ್ ಉದ್ಯಮಗಳು, ಹಾರ್ಡ್ವೇರ್, ಸಾಫ್ಟ್ವೇರ್ ಮುಂತಾದವುಗಳು ಇರ್ತಕ್ಕಂಥದ್ದು. ಅದೇ ರೀತಿ ಮಾನವನ ಜ್ಞಾನ ಮತ್ತು ತಿಳುವಳಿಕೆಯ ಆಧಾರದ ಮೇಲೆ ಈ ರೀತಿ ವಿಭಾಗವನ್ನು ಮಾಡಿದ್ರೆ ಹಲವಾರು ಕೈಗಾರಿಕೆಗಳು ಅತಿ ಉಪಯುಕ್ತವಾಗಿರ್ತಕ್ಕಂಥವುಗಳು ಕಂಡು ಬರ್ತವೆ. ಅವುಗಳನ್ನು ನಾವು ಇಂಜಿನಿಯರಿಂಗ್ ಕೈಗಾರಿಕೆಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಇಂಜಿನಿಯರ್ ಕೈಗಾರಿಕೆಗಳು, ಜ್ಞಾನಾಧಾರಿತ ಕೈಗಾರಿಕೆ, ಇಂಜಿನಿಯರ್ ಕೈಗಾರಿಕೆಗಳು ಅಂದ್ರೆ ಇಂಜಿನಿಯರ್ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಯಾವ್ದಾವ್ದು ಇಂಜಿನಿಯರ್ ಆಧಾರಿತ ಕೈಗಾರಿಕೆಗಳು ಕಂಡು ಬರ್ತಕ್ಕಂಥದ್ದು ಅಂದ್ರೆ ಹಡಗುಗಳ ನಿರ್ಮಾಣಕ್ಕಾಗಿ ಇರತಕ್ಕಂಥ ಹಡಗಿನ ಒಂದು ನಿರ್ಮಾಣದಲ್ಲಿ ಕಂಡು ಬರ್ತಕ್ಕಂಥದ್ದು. ಅದೇ ರೀತಿ ವಿವಿಧ ಯಂತ್ರೋಪಕರಣಗಳನ್ನ ಉತ್ಪಾದನೆ ಮಾಡತಕ್ಕಂಥ ಕೈಗಾರಿಕೆಗಳು. ಅವುಗಳನ್ನ ನಾವು ಸಾಮಾನ್ಯವಾಗಿ ಈ ಒಂದು ಅರ್ಥದಲ್ಲಿ ಹೇಳ್ತಾ ಹೋಗ್ತೀವಿ. ಅಂದರೆ ಖನಿಜಾಧಾರಿತ ಕೈಗಾರಿಕೆಗಳು. ಈ ಖನಿಜಾಧಾರಿತ ಕೈಗಾರಿಕೆಗಳು ಖನಿಜ ಸಂಪನ್ಮೂಲಗಳನ್ನ ಆಧಾರವಾಗಿ ಇಟ್ಕೊಂಡಿರ್ತವೆ. ಯಾವುದು ಹುಡ್ತಕ್ಕಂಥದ್ದು ಖನಿಜಗಳನ್ನ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥವು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ. ಇವುಗಳು ಒಂದ್ ಕಡೆ ನಾನು ಇಲ್ಲಿ ಮೇಲೆ ತಿಳಿಸಿದೀನಿ. ಇವುಗಳು ಒಂದು ರೀತಿಯಲ್ಲಿ ಆದ್ರೆ ಈ ಖನಿಜ ಆಧಾರಿತ ಕೈಗಾರಿಕೆಗಳು ಒಂದು ರೀತಿ ಆದ್ರೆ ವ್ಯವಸಾಯ ಆಧಾರಿತವಾಗಿರ್ತಕ್ಕಂಥ ಹಲವಾರು ಕೈಗಾರಿಕೆಗಳನ್ನ ನಾವು ಗಮನಿಸ್ಕೊಳ್ತಾ ಹೋಗ್ತೀವಿ. ಅದೇ ರೀತಿ
ಅರಣ್ಯ ಸಂಪನ್ಮೂಲಗಳನ್ನು ಆಧಾರವಾಗಿಟ್ಕೊಂಡು, ರಾಸಾಯನಿಕ ಗೊಬ್ಬರಗಳು ಕೃಷಿಯನ್ನು ಆಧಾರವಾಗಿಟ್ಕೊಂಡಿರ್ತಕ್ಕಂಥದ್ದು, ಜ್ಞಾನಕ್ಕೆ ಕೊಡತಕ್ಕಂಥದ್ದು, ಇಂಜಿನಿಯರ್, ಈ ರೀತಿ ಹಲವಾರು ಕೈಗಾರಿಕೆಗಳನ್ನ ನಾವು ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಎಲ್ಲಾ ಕೈಗಾರಿಕೆಗಳನ್ನ ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಹತ್ತಿ ಬಟ್ಟೆ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆಗಳು, ಬೃಹತ್ ಪ್ರಮಾಣದಲ್ಲಿ ಇರ್ತಕ್ಕಂಥ ಒಂದು ರಾಸಾಯನಿಕ ಗೊಬ್ಬರ ಉತ್ಪಾದನೆ ಮಾಡ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳ ಕಾರ್ಖಾನೆಗಳು, ಈ ರೀತಿ ನಾವು ಭಾರತದಲ್ಲಿ ಕಂಡು ಬರ್ತಕ್ಕಂಥ ಹಲವಾರು ಕೈಗಾರಿಕೆಗಳನ್ನ ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಅಂತೇಳಿ ವಿಭಾಗವನ್ನು ಮಾಡ್ಕೊಂಡಿದೀವಿ. ಈ ಕೈಗಾರಿಕೆಗಳನ್ನ ಆಧಾರವಾಗಿಟ್ಕೊಂಡು ಹಲವಾರು ಚಿಕ್ಕ ಪುಟ್ಟ ಕೈಗಾರಿಕೆಗಳು ಕಂಡು ಬರ್ತವೆ. ಅವುಗಳನ್ನ ನಾವು ಅವಲಂಬಿತವಾಗಿರ್ತಕ್ಕಂಥ ಘಟಕಗಳು ಅಥವಾ ಈ ಕೈಗಾರಿಕೆಗಳಿಗೆ ಕಂಡು ಬರ್ತಕ್ಕಂಥದ್ದು ಯಾವುದೋ ಈ ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನ ಅವಲಂಬಿಸಿರ್ತಕ್ಕಂಥ ಕೈಗಾರಿಕೆಗಳು ಅಂತ ಕರಿತೀವಿ. ಈ ರೀತಿ ಭಾರತದಲ್ಲಿ ಹಲವಾರು ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಅಸ್ತಿತ್ವ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವನ್ನ ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಈ ಕೈಗಾರಿಕೆಗಳು ಎಲ್ಲ ಕಡೆ ಇದಾವ? ಎಲ್ಲ ಕಡೆ ಹಂಚಿಕೆ ಆಗಿದಾವ? ಭಾರತದಲ್ಲಿ ಎಲ್ಲಾ ಕಡೆ ಕೈಗಾರಿಕೆಗಳು ಹಂಚಿಕೆ ಆಗಿಲ್ಲ. ಆ ಕೈಗಾರಿಕೆಗಳು ಹಂಚಿಕೆ ಆಗಿರಬೇಕಾಗಿರ್ತಕ್ಕಂಥ ಮೂಲ ಉದ್ದೇಶ ಅಂದ್ರೆ ಎಲ್ಲೆಲ್ಲಿ ಅವುಗಳಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಅಥವಾ ಪರಿಸ್ಥಿತಿ ಇರುತ್ತೋ ಅಲ್ಲಿ ಮಾತ್ರ ಪ್ರಾರಂಭ ಆಗಿರ್ತವೆ. ಅದನ್ನೇ ನಾವು ಮುಂದಿನ ಒಂದು ಸೆಷನ್ ಅಲ್ಲಿ ಪ್ರಾರಂಭಿಸೋಣ. 43ನೇ ಸೆಷನ್ ಬರ್ತಕ್ಕಂಥ ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ.